ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಚಂಡಮುಂಡರ ನಿಧನ, ರಕ್ತ ಬೀಜನೊಂದಿಗೆ ದೇವಿಯ ಮಾತುಕತೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಮಹಾಬಲಿ ಚಂಡಮುಂಡರು ಮಹಾಬಲಶಾಲಿಗಳಾಗಿದ್ದರು. ಶುಂಭನ ಅಪ್ಪಣೆಯನ್ನು ಪಡೆದು ಅವರು ವಿಶಾಲ ಸೈನ್ಯವನ್ನು ಕೂಡಿಕೊಂಡು ಕ್ಷಣ ರಣರಂಗಕ್ಕೆ ಬಂದರು. ದೇವತೆಗಳ ಹಿತವನ್ನು ಸಾಧಿಸುವ ಭಗವತಿ ಜಗದಂಬೆಯು ಅಲ್ಲಿ ವಿರಾಜಿಸುತ್ತಿದ್ದಳು. ಆಕೆಯನ್ನು ನೋಡಿ ಮಹಾಪರಾಕ್ರಮಿ ಚಂಡಮುಂಡರು ಶಾಂತವಾಗಿ ಅವಳಲ್ಲಿ ಹೇಳತೊಡಗಿದರು. ದೇವಿಯೇ, ದೇವತೆಗಳ ಶಕ್ತಿಯನ್ನು ಕುಂಠಿತಗೊಳಿಸುವ ಶುಂಭನನ್ನು ಮತ್ತು ಇಂದ್ರ ವಿಜಯಿ ಉಗ್ರ ಸ್ವಭಾವದ ನಿಶುಂಭನನ್ನು ನೀನು ತಿಳಿಯೆಯ? ಸುಂದರಿ, ನೀನು ಈಗ ಒಂಟಿಯಾಗಿರುವೆ. ಕೇವಲ ಸಿಂಹ ಮಾತ್ರ ನಿನ್ನ ವಾಹನವಾಗಿದೆ. ದುರ್ಬುದ್ಧಿಯವಳೇ, ಇಂತಹ ಸ್ಥಿತಿಯಲ್ಲಿಯೂ ನೀನು ಸರ್ವ ಪ್ರಕಾರದ ಸೈನ್ಯಗಳಿಂದ ಸಂಪನ್ನನಾದ ಶುಂಭನನ್ನು ಗೆಲ್ಲಲು ಇಚ್ಛಿಸುತ್ತಿರುವೆಯಲ್ಲ. ಯಾರೇ ಸ್ತ್ರೀ ಅಥವಾ ಪುರುಷರು ನಿನಗೆ ಉತ್ತಮ ಸಲಹೆ ಕೊಡುವವರು ಸಿಗಲಿಲ್ಲವೇ? ದೇವತೆಗಳಾದರೂ ನಿನ್ನನ್ನು ವಿನಾಶ ಮಾಡಲೆಂದೇ ಪ್ರೇರೇಪಿಸುತ್ತಿರುವರು. ಸುಂದರಾಂಗಿಯೇ, ನೀನು ನಿನ್ನ ಮತ್ತು ಶತ್ರು ಪಕ್ಷದ ಬಲದ ಕುರಿತು ವಿಚಾರ ಮಾಡಿಯೇ ಕಾರ್ಯವನ್ನು ಮಾಡಬೇಕು. 18 ಭುಜಗಳಿರುವುದರಿಂದ ನೀನು ಪಡುವ ಅಭಿಮಾನವು ವ್ಯರ್ಥವಾದುದು. ಶುಂಭನು ಯುದ್ಧದಲ್ಲಿ ಬಹಳ ಕುಶಲನಾಗಿದ್ದಾನೆ. ಅವನು ದೇವತೆಗಳನ್ನು ಪರಾಜಯಗೊಳಿಸಿರುವನು. ಅವನ ಮುಂದೆ ಈ ವ್ಯರ್ಥವಾದ ಅನೇಕ ಭುಜಗಳಿಂದ ಅಥವಾ ಶ್ರಮವುಳ್ಳ ಆಯುಧಗಳಿಂದ ನಿನ್ನ ಯಾವ ಕಾರ್ಯವು ಹೇಗೆ ತಾನೇ ಸಿದ್ಧಿಯಾಗಬಲ್ಲದು? ಈ ಸಂದರ್ಭದಲ್ಲಿ ಐರಾವತದ ಸೊಂಡಿಲನ್ನು ಕಡಿದು ಹಾಕಿದ ಆನೆಗಳನ್ನು ವಿದೀರ್ಣಗೊಳಿಸಲು ಕುಶಲನಾದ ಹಾಗೂ ದೇವತೆಗಳನ್ನು ಸೋಲಿಸಿದ ಮಹಾರಾಜ ಶುಂಭನ ಮನೋರಥವನ್ನು ಪೂರ್ಣಗೊಳಿಸುವುದೇ ನಿನ್ನ ಪರಮ ಕರ್ತವ್ಯವಾಗಿದೆ. ಕಾಂತೆ, ನೀನು ವ್ಯರ್ಥವಾಗಿ ಗರ್ವ ಪಡುವೆ. ನಮ್ಮ ಪ್ರಿಯ ವಚನಗಳನ್ನು ಅನುಮೋದಿಸು. ವಿಶಾಲಾಕ್ಷಿಯೇ, ಇದನ್ನು ಮಾಡುವುದರಲ್ಲೇ ನಿನ್ನ ಹಿತವಿದೆ. ಈ ಕಾರ್ಯವೇ ನಿನಗೆ ಸುಖಮಯ ಮತ್ತು ದುಃಖದ ನಾಶ ಮಾಡುವುದಾಗಿದೆ. ಶಾಸ್ತ್ರದ ರಹಸ್ಯವನ್ನು ಚೆನ್ನಾಗಿ ತಿಳಿದ ಬುದ್ಧಿವಂತನು ದುಃಖಮಯ ಕಾರ್ಯವನ್ನು ದೂರವಿಟ್ಟು ಸುಖಪ್ರದ ಕಾರ್ಯವನ್ನು ಸೇವಿಸಬೇಕು. ಕೋಗಿಲೆಯಂತೆ ಮಧುರವಾಗಿ ನುಡಿಯುವ ದೇವಿಯೇ, ನೀನು ದೊಡ್ಡ ವಿದುಷಿಯಾಗಿರುವೆ. ಶುಂಭನ ಮಹಾಬಲವನ್ನು ನೋಡು. ದೇವತೆಗಳನ್ನು ಇವನು ಹೊಸಕಿ ಹಾಕಿರುವನು. ಇದರಿಂದ ಇವನ ಪ್ರಭುತ್ವ ಪ್ರತ್ಯಕ್ಷವಾಗಿದೆ. ಪ್ರತ್ಯಕ್ಷ ಪ್ರಮಾಣವನ್ನು ಬಿಟ್ಟು ಅನುಮಾನವನ್ನು ಆಶ್ರಯಿಸುವುದು ಸರ್ವಥಾ ವ್ಯರ್ಥವಾಗಿದೆ. ಸಂದೇಹಾಸ್ಪದ ಕಾರ್ಯದಲ್ಲಿ ವಿದ್ವಾಂಸ ಪುರುಷರು ಪ್ರವೃತ್ತರಾಗುವುದಿಲ್ಲ. ದೈತ್ಯರಾಜ ಶುಂಭನನ್ನು ಸಂಗ್ರಾಮದಲ್ಲಿ ಯಾರೂ ಗೆಲ್ಲಲಾರರು. ಅವನು ದೇವತೆಗಳ ಘೋರ ಶತ್ರುವಾಗಿದ್ದಾನೆ. ಅದಕ್ಕಾಗಿ ಸ್ವತಃ ದೇವತೆಗಳು ಬಾರದೆ ಅವನ ಮುಂದೆ ನಿನ್ನನ್ನು ಪ್ರೇರೇಪಿಸುತ್ತಿದ್ದಾರೆ. ಈ ದೇವತೆಗಳು ಸಿಹಿಯಾಗಿ ಮಾತನಾಡುತ್ತಾರೆ. ನೀನು ಇವರ ವಾಗ್ಜಾಲದಲ್ಲಿ ಸಿಕ್ಕಿಕೊಂಡಿರುವೆ. ಇವರ ಮಾತಿನಲ್ಲಿ ಸ್ವಾರ್ಥವೇ ತುಂಬಿದೆ. ಇದರಿಂದ ನಿನಗೆ ಮಹಾ ಕ್ಲೇಶವನ್ನು ಅನುಭವಿಸಬೇಕಾಗುವುದು. ಸ್ವಾರ್ಥವಶರಾದವರ ಮಿತ್ರತೆಯನ್ನು ಬಿಟ್ಟು ಧಾರ್ಮಿಕ ಮಿತ್ರನನ್ನೇ ಅವಲಂಬಿಸಬೇಕು. ದೇವತೆಗಳು ಅತ್ಯಂತ ಸ್ವಾರ್ಥಿಗಳಾಗಿದ್ದಾರೆ. ನಾವು ನಿನ್ನಲ್ಲಿ ಖಂಡಿತವಾದ ಸತ್ಯವನ್ನೇ ಹೇಳಿರುವೆವು. ಈಗ ಶುಂಭನ ಕೈಯಲ್ಲಿ ವಿಜಯಶ್ರೀ ಇದೆ. ಅಖಿಲ ಭೂಮಂಡಲಕ್ಕೆ ಅವನು ಒಡೆಯನಾಗಿದ್ದಾನೆ. ದೇವತೆಗಳ ಮೇಲೆಯೂ ಇವನಿಗೆ ಅಧಿಕಾರವಿರುವುದು. ಅವನು ಬಹಳ ಸುಂದರನು, ಸುಯೋಗ್ಯನು, ಶೂರವೀರನು, ರಸಶಾಸ್ತ್ರದ ವಿಶೇಷಜ್ಞನೂ ಆಗಿದ್ದಾನೆ. ನೀನು ಅವನ ಸೇವೆಯಲ್ಲಿ ಉಪಸ್ಥಿತಳಾಗು. ಮಹಾರಾಜ ಶುಂಭನ ಆಜ್ಞೆಯಿಂದ ಸಮಸ್ತ ಲೋಕಗಳ ಸಂಪತ್ತನ್ನು ಅನುಭವಿಸುವ ಅವಕಾಶವು ನಿನಗೆ ಸಹಜವಾಗಿಯೇ ದೊರೆಯುವುದು. ನೀನು ಚೆನ್ನಾಗಿ ವಿಚಾರ ಮಾಡಿ ಈ ಸುಯೋಗ್ಯ ಸ್ವಾಮಿಯನ್ನು ಪತಿಯನ್ನಾಗಿಸಿಕೊಳ್ಳುವ ಲಾಭವನ್ನು ಕೈಬಿಡಬೇಡ. ವ್ಯಾಸರು ಹೇಳುತ್ತಾರೆ, ಹೀಗೆ ಚಂಡನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಅವನ ಮಾತನ್ನು ಕೇಳಿ ಭಗವತಿ ಜಗದಂಬೆಯು ಮೇಘ ಗಂಭೀರ ವಾಣಿಯಿಂದ ಗರ್ಜಿಸುತ್ತಾ ನುಡಿದಳು. ಎಲೈ ಧೂರ್ತನೆ, ನೀನು ಇಲ್ಲಿಂದ ಹೊರಟು ಹೋಗು. ಕಪಟಪೂರ್ಣ ವ್ಯರ್ಥವಾದ ಮಾತುಗಳನ್ನು ಏಕೆ ಗಳಹುತ್ತಿರುವಿರಿ? ವಿಷ್ಣು ಶಂಕರಾದಿಗಳನ್ನು ಬಿಟ್ಟು ನಾನು ದಾನವ ಶುಂಭನನ್ನು ಏಕೆ ಪತಿಯನ್ನಾಗಿಸಿಕೊಳ್ಳಲಿ? ನಾನು ಯಾರನ್ನು ಪತಿಯನ್ನಾಗಿಸಿಕೊಳ್ಳುವುದಿಲ್ಲ.
ಹಾಗೂ ಯಾವುದೇ ಪತಿಯಿಂದ ನನಗೆ ಯಾವ ಕಾರ್ಯವೂ ಇಲ್ಲ. ಎಲ್ಲವೂ ಕೇಳು, ಸಮಸ್ತ ಜಗತ್ತು ನನ್ನ ಶಾಸನವನ್ನೇ ಒಪ್ಪುತ್ತದೆ. ನಾನು ಅಸಂಖ್ಯ ಶುಂಭ ನಿಶುಂಭರನ್ನು ನೋಡಿರುವೆನು. ಇದಕ್ಕೆ ಮೊದಲು 100 ದೈತ್ಯರನ್ನು ಹಾಗೂ ದಾನವರನ್ನು ಯಮಸದನಕ್ಕೆ ಅಟ್ಟಿರುವೆನು. ಪ್ರತಿಯೊಂದು ಯುಗದಲ್ಲಿ ದೇವತೆಗಳ ಮತ್ತು ದಾನವರ ಸಮಾಜಗಳು ನನ್ನ ಮುಂದೆಯೇ ಕಾಲಕ್ಕೆ ವಶರಾಗಿರುವರು. ಈಗಲೂ ಕಾಲ ವಶರಾಗುತ್ತಿದ್ದಾರೆ, ಮುಂದೆಯೂ ಆಗುವರು. ಈಗ ದೈತ್ಯ ವಂಶದ ಸಂಹಾರ ಮಾಡುವ ಕಾಲನು ಇಲ್ಲಿ ಉಪಸ್ಥಿತನಾಗಿರುವನು. ತಮ್ಮ ವಂಶವನ್ನು ರಕ್ಷಿಸಲಿಕ್ಕಾಗಿ ನೀವು ಮಾಡುವ ಪ್ರಯತ್ನವು ವ್ಯರ್ಥವಾದುದು. ಮಹಾಮತಿಯೇ, ನೀನು ವೀರ ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡಲು ತತ್ಪರನಾಗು. ಭಾವಿ ಮೃತ್ಯುವನ್ನು ಯಾರೂ ತಪ್ಪಿಸಲಾರರು. ಆದ್ದರಿಂದ ಮಹಾತ್ಮ ಪುರುಷರು ಯಶದ ರಕ್ಷಣೆಯಲ್ಲಿ ಪ್ರಮಾದ ಮಾಡಬಾರದು. ಶುಂಭ ನಿಶುಂಭರು ಬಹಳ ದುಷ್ಟರಾಗಿದ್ದಾರೆ. ಅವರಿಂದ ನಿಮ್ಮ ಯಾವ ಪ್ರಯೋಜನ ಸಿದ್ಧವಾಗಬಲ್ಲದು? ನೀವು ಉತ್ತಮ ವೀರ ಧರ್ಮವನ್ನು ಆಶ್ರಯಿಸಿ ಸ್ವರ್ಗಕ್ಕೆ ಹೋಗಲು ಪ್ರಯತ್ನಿಸಿರಿ. ಶುಂಭ ನಿಶುಂಭರು ಹಾಗೂ ಇತರ ನಿಮ್ಮ ಬಂಧು ಬಾಂಧವರು ಕೂಡ ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಮ ಅನುಗಾಮಿಗಳಾಗುವರು. ನಾನು ಈಗ ಕ್ರಮವಾಗಿ ಸಮಸ್ತ ದೈತ್ಯರನ್ನು ಸಂಹರಿಸಿ ಬಿಡುವೆನು. ಮೂರ್ಖರೇ, ವಿಷಾದ ಮಾಡಬೇಡಿ. ಯುದ್ಧ ಮಾಡುವುದೇ ನಿಮಗೆ ಸಮುಚಿತವಾಗಿದೆ. ನನ್ನ ಕೈಯಿಂದ ನಿಮ್ಮ ವಧೆಯಾಗಿ ಕಾಲಮುಖರಾಗುವಿರಿ. ಅನಂತರ ಶುಂಭ ನಿಶುಂಭರು ಮತ್ತು ಮದೋನ್ಮತ್ತ ರಕ್ತಬೀಜನು ಪ್ರಾಣವನ್ನು ಕಳೆದುಕೊಳ್ಳುವರು. ಇತರ ಎಲ್ಲ ದಾನವರನ್ನು ನಾನು ರಣರಂಗದಲ್ಲಿ ವಧಿಸುವೆನು. ಅನಂತರ ನನ್ನ ಸ್ಥಾನಕ್ಕೆ ಹೋಗುವೆನು. ನೀವು ಯುದ್ಧಕ್ಕೆ ಸಿದ್ಧರಾಗಿರಿ, ಅಥವಾ ಕೂಡಲೇ ಓಡಿ ಹೋಗಿ. ಇರುವುದಾದರೆ ತತ್ಕ್ಷಣ ಈ ಶಸ್ತ್ರಗಳನ್ನು ಧರಿಸಿ ನನ್ನೊಂದಿಗೆ ಯುದ್ಧ ಮಾಡಿರಿ. ವ್ಯರ್ಥವಾದ ಮಾತುಗಳನ್ನೇಕೆ ಆಡುವಿರಿ? ಇಂತಹ ಮಾತುಗಳು ಹೇಡಿಗಳಿಗೆ ಪ್ರಿಯವಾಗಿರುತ್ತವೆ. ವ್ಯಾಸರು ಹೇಳುತ್ತಾರೆ, ದೇವಿಯು ಹೀಗೆ ಉತ್ತೇಜಿಸಿದಾಗ ಚಂಡಮುಂಡರ ಕ್ರೋಧವು ಎಲ್ಲೆ ಮೀರಿತು. ಬಲದ ಅಭಿಮಾನದಲ್ಲಿ ಮುಳುಗಿದ ದಾನವರು ಕೂಡಲೇ ಧನುಷ್ಠಂಕಾರ ಪ್ರಾರಂಭಿಸಿದರು. ದೇವಿಯು ಶಂಖವನ್ನು ಊದಿದಳು. ಅದರ ತುಮುಲ ಧ್ವನಿಯಿಂದ 10 ದಿಕ್ಕುಗಳು ಪ್ರತಿಧ್ವನಿಸಿದವು. ಮಹಾಬಲಿ ಸಿಂಹವು ಕೂಡ ಕ್ರೋಧಗೊಂಡು ಗರ್ಜಿಸಿತು. ಆ ಗರ್ಜನೆಯಿಂದ ಇಂದ್ರಾದಿ ದೇವತೆಗಳ, ಮುನಿಗಳ, ಯಕ್ಷರ, ಗಂಧರ್ವರ, ಸಿದ್ಧರ, ಸಾಧ್ಯರ, ಕಿನ್ನರರ ಹೃದಯಗಳಲ್ಲಿ ಪ್ರಸನ್ನತೆ ಆವರಿಸಿತು. ಬಳಿಕ ದೇವಿಯ ಮತ್ತು ಚಂಡಮುಂಡರ ಪರಸ್ಪರ ಯುದ್ಧ ಪ್ರಾರಂಭವಾಯಿತು. ಹೇಡಿಗಳಿಗೆ ಭಯವನ್ನುಂಟು ಮಾಡುವ ಆ ಯುದ್ಧದಲ್ಲಿ ಗದೆ, ಖಡ್ಗ, ಬಾಣ ಮೊದಲಾದ ಆಯುಧಗಳು ಪ್ರಯೋಗವಾಗುತ್ತಿದ್ದವು. ದೇವಿಯು ತನ್ನ ಹೊಳೆಯುವ ಬಾಣಗಳನ್ನು ಪ್ರಯೋಗಿಸಿದಳು. ಆಗ ದೇವಿಯ ಬಾಣಗಳಿಂದ ಮಳೆ ನಿಂತ ಮೇಲೆ ರೈತರಿಗೆ ಕಷ್ಟಪ್ರದ ಮಿಡತೆಗಳು ಎಲ್ಲೆಡೆ ತುಂಬಿಕೊಳ್ಳುವಂತೆ ಆಕಾಶವು ಮುಚ್ಚಿಹೋಯಿತು. ಈಗ ಮುಂಡನು ಕೂಡ ಸೈನಿಕರನ್ನು ಸೇರಿ ಯುದ್ಧಭೂಮಿಗೆ ಹಾಜರಾದನು. ಅವನ ಆಕೃತಿಯು ಭಯಂಕರವಾಗಿತ್ತು. ಅವನು ರೋಷಗೊಂಡು ಬಾಣಗಳನ್ನು ಬಿಡಲು ಪ್ರಾರಂಭಿಸಿದನು. ಆ ಬಾಣಜಾಲವನ್ನು ಕಂಡು ದೇವಿಯ ಮನಸ್ಸಿನಲ್ಲಿ ಕ್ರೋಧ ಉಂಟಾಯಿತು. ರೋಷದಿಂದ ಆಕೆಯ ಮುಖವು ಕರಿಮೋಡಗಳಂತೆ ಆಯಿತು. ಆಕೆಯ ವಿಶಾಲ ನೇತ್ರಗಳು ಬಾಳೆಯ ಹೂವಿನಂತಾದವು, ಹುಬ್ಬು ವಕ್ರವಾದವು. ಹೀಗೆ ಆಕೆಯು ಕಾಳಿಯ ವೇಷದಲ್ಲಿ ವಿರಾಜಿಸಿದಳು. ಆಕೆಯು ಹುಲಿಯ ಚರ್ಮವನ್ನು ತೊಟ್ಟಿದ್ದಳು, ಆನೆಯ ಚರ್ಮವನ್ನು ಹೊತ್ತುಕೊಂಡಿದ್ದಳು. ಕೊರಳು ನರಮುಂಡ ಮಾಲೆಯಿಂದ ಅಲಂಕೃತವಾಗಿತ್ತು. ನೀರಿಲ್ಲದ ಬಾವಿಯಂತೆ ಆಕೆಯ ಉದರವಿತ್ತು. ಕಟ್ವಾಂಗ ಪಾಶಗಳನ್ನು ಧರಿಸಿದ ಕಾಲಿಯು ಇನ್ನೊಂದು ಕಾಲರಾತ್ರಿಯ ಪ್ರಾದುರ್ಭಾವವಾದಂತೆ ಭಯಾನಕಳಾಗಿದ್ದಳು. ಆಕೆಯ ಮುಖವು ವಿಶಾಲವಾಗಿತ್ತು. ಅವಳು ಪದೇ ಪದೇ ನಾಲಿಗೆಯನ್ನು ಚಾಚುತ್ತಿದ್ದಳು. ತೊಡೆಗಳು ಭಾರಿಯಾಗಿದ್ದವು. ಆಕೆಯಿಂದ ಅಸುರರು ಕಾಲಕ್ಕೆ ತುತ್ತಾದರು. ಕ್ರೋಧಗೊಂಡ ಕಾಲಿಯು ಪರಾಕ್ರಮಿ ಅಸುರರನ್ನು ಕೈಯಿಂದ ಹಿಡಿದು ಹಿಡಿದು ಬಾಯಿಗೆ ಹಾಕಿಕೊಂಡು ಹಲ್ಲುಗಳಿಂದ ನುಚ್ಚು ನೂರಾಗಿಸುತ್ತಿದ್ದಳು. ಅವಳು ಗಂಟೆ ಮತ್ತು ಸವಾರರ ಸಹಿತ ಆನೆಗಳನ್ನು ಹಿಡಿದು ನುಂಗುತ್ತಿದ್ದಳು. ಜೊತೆಗೆ ಅಟ್ಟಹಾಸ ಮಾಡತೊಡಗಿದಳು. ಹೀಗೆಯೇ ಸಾರಥಿಗಳ ಸಹಿತ ಕುದುರೆಗಳನ್ನು, ರಥಗಳನ್ನು ಬಾಯಿಗೆ ಹಾಕಿ ಅಗಿಯುತ್ತಿದ್ದಳು. ಹೀಗೆ ತಮ್ಮ ಸೈನ್ಯದ ಸಂಹಾರವನ್ನು ನೋಡಿದ ಚಂಡಮುಂಡರು ಅನವರತ ಬಾಣಗಳಿಂದ ಕಾಲಿಯನ್ನು ಮುಚ್ಚಿಬಿಡಲು ಪ್ರಯತ್ನಿಸುತ್ತಿದ್ದರು. ಚಂಡನ ಚಕ್ರವು ಸೂರ್ಯನಂತೆ ತೇಜಸ್ವಿಯಾಗಿತ್ತು. ಸುದರ್ಶನ ಚಕ್ರದಂತೆ ಅದರಲ್ಲಿ ಶಕ್ತಿಯಿತ್ತು. ಚಂಡನು ಕೂಡಲೇ ದೇವಿಯ ಮೇಲೆ ಆ ಚಕ್ರವನ್ನು ಪ್ರಯೋಗಿಸಿ ಪದೇ ಪದೇ ಗರ್ಜಿಸತೊಡಗಿದನು.
ಗರ್ಜಿಸುತ್ತಿರುವ ಅವನನ್ನು ನೋಡಿ ಕಾಳಿಯು ಒಂದು ಬಾಣವನ್ನು ಪ್ರಯೋಗಿಸಿದಳು. ಆ ಬಾಣದ ಪ್ರಭಾವದಿಂದ ಚಂಡನ ಚಕ್ರವು ತುಂಡಾಗಿ ನೆಲಕ್ಕೆ ಬಿತ್ತು. ಜೊತೆಗೆ ಹರಿತವಾದ ಕೂರ್ಗಣಗಳಿಂದ ಕಾಳಿಯು ಚಂಡನನ್ನು ಘಾತಿಗೊಳಿಸಿದಳು. ದೇವಿಯ ಬಾಣಗಳಿಂದ ಅತ್ಯಂತ ವ್ಯಥಿತನಾಗಿ ಅವನು ಮೂರ್ಛಿತನಾಗಿ ನೆಲಕ್ಕೆ ಉರುಳಿದನು. ಅಣ್ಣನು ಧರಾಶಾಯಿಯಾದುದನ್ನು ನೋಡಿ ಚಂಡನ ಮುಂಡನ ಮನಸ್ಸು ಕ್ಷುಬ್ಧವಾಯಿತು. ಅವನು ರೋಷಗೊಂಡು ಕಾಲಿಯ ಮೇಲೆ ಬಾಣಗಳ ಮಳೆಗರೆದನು. ಅವನ ಬಾಣಗಳ ವೃಷ್ಟಿಯು ಭಯಂಕರವಾಗಿತ್ತು. ಆದರೆ ದೇವಿಯು ಇಶಿಕಾಸ್ತ್ರವನ್ನು ಪ್ರಯೋಗಿಸಿ ಕ್ಷಣಾರ್ಧದಲ್ಲಿ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಮತ್ತೆ ಅರ್ಧಚಂದ್ರಾಕಾರ ಬಾಣದಿಂದ ಮುಂಡನ ಮೇಲೆ ಆಘಾತ ಮಾಡಿದಳು. ಮುಂಡನು ಮಹಾಬಲಶಾಲಿಯಾಗಿದ್ದರು. ದೇವಿಯ ಆ ಬಾಣದ ಏಟನ್ನು ಸಹಿಸಲಾರದೆ ಆಗಲೇ ನೆಲಕ್ಕುರುಳಿದನು. ಆಗ ದಾನವಿ ಸೇನೆಯಲ್ಲಿ ಜೋರಾದ ಹಾಹಾಕಾರವೆದ್ದಿತು. ಆಕಾಶದಲ್ಲಿದ್ದ ದೇವತೆಗಳೆಲ್ಲ ಶಾಂತರಾಗಿ ಆನಂದವನ್ನು ಅನುಭವಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಮೂರ್ಛೆ ತಳೆದು ಚಂಡನು ಒಂದು ವಿಶಾಲವಾದ ಗದೆಯನ್ನೆತ್ತಿಕೊಂಡು ಕೂಡಲೇ ದೇವಿಯ ಮೇಲೆ ಪ್ರಹಾರ ಮಾಡಿದನು. ದೇವಿಯು ಚಂಡನ ಗದಾಘಾತವನ್ನು ತಡೆದು ಬಾಣಪಾಶವನ್ನು ಪ್ರಯೋಗಿಸಿದಳು. ಅದರಿಂದ ದಾನವನು ಬಂಧಿತನಾದನು. ಅಣ್ಣನು ಕಟ್ಟಲ್ಪಟ್ಟದ್ದನ್ನು ನೋಡಿ ಕವಚವನ್ನು ತೊಟ್ಟ ಮುಂಡನು ಕೈಯಲ್ಲಿ ದೃಢವಾದ ಶಕ್ತಿಯನ್ನೆತ್ತಿಕೊಂಡು ಬಂದನು. ಅವನನ್ನು ನೋಡಿ ದೇವಿಯು ಅವನನ್ನು ಕಟ್ಟಿಹಾಕುವ ವ್ಯವಸ್ಥೆ ಮಾಡಿದಳು. ಆದ್ದರಿಂದ ಆ ಇನ್ನೊಬ್ಬನು ಬಂಧಿತನಾದನು. ಚಂಡ ಮತ್ತು ಮುಂಡರನ್ನು ಮೊಲದಂತೆ ಕತ್ತಿಗೆ ಹಗ್ಗ ಹಾಕಿ ಹಾಸ್ಯ ವಿಲಾಸ ಮಾಡುತ್ತಾ ಕಾಳಿಯು ಭಗವತಿ ಜಗದಂಬೆಯ ಬಳಿಗೆ ಕರೆದುಕೊಂಡು ಬಂದು ಹೇಳಿದಳು, ಪ್ರಿಯೇ, ಈ ಎರಡು ಪಶುಗಳನ್ನು ಸ್ವೀಕರಿಸು. ಯುದ್ಧದಲ್ಲಿ ಬಹಳ ಕಷ್ಟದಿಂದ ಪರಾಜಿತರಾಗುವ ಇವರಿಬ್ಬರು ದಾನವರನ್ನು ಸಂಗ್ರಾಮ ರೂಪಿ ಯಜ್ಞದಲ್ಲಿ ಬಲಿಕೊಡಲು ತಂದಿರುವೆನು. ಚಂಡ ಮುಂಡರು ಕಾಳಿಯ ಪ್ರಯತ್ನದಿಂದ ಉಪಸ್ಥಿತರಾಗಿದ್ದನ್ನು ಭಗವತಿ ಜಗದಂಬೆಯು ನೋಡಿದಳು. ತೋಳಗಳಂತೆ ಅವರ ಸ್ಥಿತಿಯು ದೀನಹೀನವಾಗಿತ್ತು. ಭಗವತಿಯ ಮಧುರ ವಚನಗಳಿಂದ ಕಾಳಿಯಲ್ಲಿ ಹೇಳಿದಳು, ರಣಪ್ರಿಯೆ, ನೀನು ದೊಡ್ಡ ವಿದುಷಿಯಾಗಿರುವೆ. ಶೀಘ್ರವಾಗಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವುದು ನಿನ್ನ ಪರಮ ಕರ್ತವ್ಯವಾಗಿದೆ. ವ್ಯಾಸರು ಹೇಳುತ್ತಾರೆ, ಭಗವತಿ ಜಗದಂಬೆಯ ಮಾತನ್ನು ಕೇಳಿ ಕಾಳಿಯು ನುಡಿದಳು, ಯುದ್ಧರೂಪಿ ಯಜ್ಞವು ಬಹಳ ಪ್ರಸಿದ್ಧವಾಗಿದೆ. ಇದರಲ್ಲಿ ಖಡ್ಗವು ಕಂಬದ ಕೆಲಸ ಮಾಡುತ್ತದೆ. ಅದರಿಂದಲೇ ಇವರ ಆಲಂಬನ ಮಾಡುವೆನು. ಹಾಗಾದರೆ ಹಿಂಸೆಯ ರೂಪವು ಮುಂದೆ ಬರಲಾರದು. ಹೀಗೆ ಹೇಳಿ ಕಾಳಿಯು ಖಡ್ಗದಿಂದ ಚಂಡ ಮುಂಡರ ಮಸ್ತಕಗಳನ್ನು ಕಡಿದು ಹಾಕಿದಳು. ಅನಂತರ ಆನಂದಗೊಂಡು ಅವರ ರಕ್ತವನ್ನು ಕುಡಿಯತೊಡಗಿದಳು. ಹೀಗೆ ಆ ಪ್ರಬಲ ದಾನವರ ವಧೆಯನ್ನು ನೋಡಿ ಜಗದಂಬೆಯು ಸಂತೋಷದಿಂದ ಕಾಳಿಯ ಬಳಿ, ಕಾಳಿಕೆ, ನೀನು ದೇವತೆಗಳ ಮಹಾ ಕಾರ್ಯವನ್ನು ಸಿದ್ಧಗೊಳಿಸಿರುವೆ. ನಾನು ನಿನಗೆ ಉತ್ತಮ ವರವನ್ನು ಕೊಡುತ್ತೇನೆ. ಚಂಡ ಮುಂಡರ ವಧೆ ಮಾಡಿದ್ದರಿಂದ ಇನ್ನು ನೀನು ಜಗತ್ತಿನಲ್ಲಿ ಚಾಮುಂಡ ಎಂಬ ಹೆಸರಿನಿಂದ ವಿಖ್ಯಾತಳಾಗುವೆ ಎಂದು ನುಡಿದಳು. ವ್ಯಾಸರು ಹೇಳುತ್ತಾರೆ, ಅನಂತರ ಚಂಡ ಮತ್ತು ಮುಂಡರ ನಿಧನವನ್ನು ನೋಡಿ ಸಾಯದೆ ಉಳಿದ ಸೈನಿಕರು ತಮ್ಮ ಒಡೆಯ ಶುಂಭನ ಬಳಿಗೆ ಓಡಿ ಹೋದರು. ಎಷ್ಟೋ ವೀರರ ಶರೀರಗಳು ಬಾಣಗಳಿಂದ ತುಂಡಾಗಿದ್ದವು. ಎಷ್ಟೋ ಜನರ ಕೈಗಳು ಕಳಚಿ ಹೋಗಿದ್ದವು. ಅವರ ಶರೀರದಿಂದ ರಕ್ತದ ಧಾರೆಯೇ ಹರಿಯುತ್ತಿತ್ತು. ಅವರು ಅಳುತ್ತಾ ಮುಂದೆ ಬಂದು ಹೇಳತೊಡಗಿದರು, ಮಹಾರಾಜರೇ, ನಮ್ಮನ್ನು ಕಾಪಾಡಿರಿ. ಈಗ ಕಾಳಿಯು ಎಲ್ಲರನ್ನೂ ತಿಂದು ಬಿಡಲು ಬಯಸುತ್ತಿರುವಳು. ಆಕೆಯು ದೇವತೆಗಳಿಗೆ ಕಷ್ಟ ಕೊಡುತ್ತಿದ್ದ ಮಹಾವೀರ ಚಂಡ ಮುಂಡರನ್ನು ಕೊಂದು ಹಾಕಿದಳು. ಅನೇಕ ಸೈನಿಕರು ಅವಳಿಗೆ ತುತ್ತಾದರು. ಅಂಗಭಂಗವಾದ ನಾವು ಅತ್ಯಂತ ಗಾಬರಿಗೊಂಡಿರುವೆವು. ಮಾಲವ ದೇಶವಾಸಿ ಅಸಂಖ್ಯ ಕಾಲಾಳುಗಳು, ಆನೆಗಳು, ಕುದುರೆಗಳು ಸತ್ತು ಬಿದ್ದಿವೆ. ರುಧಿರ, ಮಾಂಸ, ಮಜ್ಜೆಯ ಒಂದು ಕೃತ್ರಿಮ ನದಿಯೇ ಹರಿಯುತ್ತಿದೆ. ತುಂಡಾದ ಕೂದಲುಗಳೇ ಅದರಲ್ಲಿನ ಪಾಚಿಯಾಗಿದೆ. ತುಂಡಾದ ರಥಚಕ್ರಗಳೇ ಸುಳಿಗಳಾಗಿವೆ. ತಿಲ್ಲದ ರುಂಡಗಳು ಮೀನು ಮೊಸಳೆಯಂತಿದ್ದರೆ ತುಂಡಾದ ಶಿರಗಳು ಸೋರೆಕಾಯಿಗಳಂತೆ ಕಂಡುಬರುತ್ತಿವೆ. ಅದನ್ನು ನೋಡಿ ಹೇಡಿಗಳ ಹೃದಯಗಳು ನಡುಗಿ ಹೋಗುತ್ತವೆ. ಜೊತೆಗೆ ಶೂರವೀರರ ಹೃದಯದಲ್ಲಿ ಉತ್ಸಾಹವು ತುಂಬಿಕೊಳ್ಳುತ್ತದೆ. ಮಹಾರಾಜ, ಈಗ ನೀವು ಕುಲವನ್ನು ರಕ್ಷಿಸಲಿಕ್ಕಾಗಿ ಶೀಘ್ರವಾಗಿ ಪಾತಾಳಕ್ಕೆ ತೆರಳುವ ಕೃಪೆ ಮಾಡಿರಿ. ಇಲ್ಲದಿದ್ದರೆ ರೋಷಗೊಂಡ ಆ ಕಾಳಿಕೆಯು ನಮ್ಮೆಲ್ಲರನ್ನು ಸಂಹಾರ ಮಾಡಿಬಿಡುವಳು. ಇದರಲ್ಲಿ ಸಂಶಯವೇ ಇಲ್ಲ.
ಧನುಜೇಶ್ವರನೇ, ಸಿಂಹವು ಯುದ್ಧ ಭೂಮಿಯಲ್ಲಿ ಎದ್ದು ದಾನವರನ್ನು ನುಂಗುತ್ತಿದೆ. ಹಾಗೆಯೇ ಕಾಲಿಯ ಅನೇಕ ಬಾಣಗಳು ವೀರರ ಪ್ರಾಣಗಳನ್ನು ಹರಣ ಮಾಡುತ್ತಿವೆ. ಆದ್ದರಿಂದ ರಾಜೇಂದ್ರನೇ, ನೀವು ಕೂಡ ನಿಶುಂಭ ಸಹಿತ ವ್ಯರ್ಥವಾದ ಈ ಪ್ರಯತ್ನದಲ್ಲಿ ತೊಡಗಿರುವಿರಿ. ಮಹಾರಾಜರೇ, ಸಂಪೂರ್ಣ ರಾಕ್ಷಸ ಕುಲವನ್ನು ಉಚ್ಛೇದ ಮಾಡುವ ಈ ದಯಾಶೂನ್ಯ ನಾರಿಯು ಸಿಕ್ಕಿದರೂ ನಿಮಗೆ ಯಾವ ಸುಖವನ್ನು ಕೊಡಬಲ್ಲಳು? ಅವಳಿಗಾಗಿ ನೀವು ಬಂಧುಗಳೊಂದಿಗೆ ಮೃತ್ಯು ಮುಖದಲ್ಲಿ ನುಗ್ಗುತ್ತಿರುವಿರಿ. ಮಹಾರಾಜ, ಜಗತ್ತಿನಲ್ಲಿ ಸೋಲು ಗೆಲುವು ಪ್ರಾರಬ್ಧಕ್ಕನುಸಾರವಾಗಿ ದೊರೆಯುತ್ತದೆ. ಬುದ್ಧಿವಂತನು ಅಲ್ಪ ಪ್ರಯೋಜನಕ್ಕಾಗಿ ಮಹಾ ಕಷ್ಟಗಳನ್ನು ಎದುರು ಹಾಕಿಕೊಳ್ಳಬಾರದು. ಜಗತ್ಪ್ರಭುವೇ, ದೈವದ ಅದ್ಭುತ ಚಮತ್ಕಾರವನ್ನು ನೋಡಿರಿ. ಅದಕ್ಕೆ ಅಧೀನವಾಗಿ ಕೇವಲ ಒಂದು ಸ್ತ್ರೀಯ ಕೈಯಲ್ಲಿ ಸಮಸ್ತ ರಾಕ್ಷಸರು ಕಾಲಕ್ಕೆ ತುತ್ತಾಗುತ್ತಿದ್ದಾರೆ. ನೀವೊಬ್ಬರೇ ಲೋಕಪಾಲರನ್ನು ಸೋಲಿಸಬಲ್ಲಿರಿ. ಈಗಲಾದರೂ ನಿಮ್ಮ ಬಳಿ ಸೈನಿಕರು ಇದ್ದಾರೆ. ಹೀಗಿದ್ದರೂ ಈ ಒಂದು ಸ್ತ್ರೀಯು ನಿಶ್ಚಿಂತಳಾಗಿ ಯುದ್ಧ ಮಾಡಲು ನಿಮಗೆ ಆಹ್ವಾನಿಸುತ್ತಿದ್ದಾಳೆ. ಹಿಂದೆ ನಾವು ಪುಷ್ಕರ ಕ್ಷೇತ್ರದ ಒಂದು ಮಂದಿರದಲ್ಲಿ ಕುಳಿತು ನೀವು ತಪಸ್ಸು ಮಾಡಿ ಹಿಂದೆ ತಾವು ಪುಷ್ಕರ ಕ್ಷೇತ್ರದ ಒಂದು ಮಂದಿರದಲ್ಲಿ ಕುಳಿತು ತಪಸ್ಸು ಮಾಡಿದ್ದೀರಿ. ಲೋಕಪಿತಾಮಹ ಬ್ರಹ್ಮದೇವರು ವರವನ್ನು ಕೊಡಲು ನಿಮ್ಮ ಬಳಿಗೆ ಬಂದರು. ಮಹಾರಾಜರೇ, ವರವನ್ನು ಕೇಳು ಎಂದು ಅವರು ನುಡಿದರು. ಆಗ ನೀವು ಅಮರರಾಗಲು ಬ್ರಹ್ಮದೇವರಲ್ಲಿ ದೇವತೆ, ದೈತ್ಯ, ಮನುಷ್ಯ, ಸರ್ಪ, ಯಕ್ಷ, ಕಿನ್ನರ ಇವರಲ್ಲಿ ಯಾರೂ ನನ್ನನ್ನು ಕೊಲ್ಲದಿರಲಿ, ಪುರುಷ ಮಾತ್ರರಿಂದ ನಾನು ಅವಧ್ಯನಾಗಬೇಕೆಂದು ಪ್ರಾರ್ಥಿಸಿದಿರಿ. ಅದಕ್ಕಾಗಿ ಪ್ರಭು, ಈಗ ನಿಮ್ಮನ್ನು ಕೊಲ್ಲಲಿಕ್ಕಾಗಿಯೇ ಈ ವಿಶಿಷ್ಟ ಸ್ತ್ರೀಯು ಇಲ್ಲಿಗೆ ಬಂದಿರುವಳು. ರಾಜೇಂದ್ರ, ತಾವು ಬುದ್ಧಿಪೂರ್ವಕ ಚೆನ್ನಾಗಿ ವಿಚಾರ ಮಾಡಿ ಯುದ್ಧದಿಂದ ಹಿಂದೆಗೆಯಿರಿ. ಈ ದೇವಿಯು ಮಹಾಮಾಯೆಯಾಗಿರುವಳು. ಇವಳನ್ನು ಪರಮ ಪ್ರಕೃತಿ ಎಂದು ತಿಳಿಯಬೇಕು. ಕಲ್ಪಾಂತ್ಯದಲ್ಲಿ ಸಂಪೂರ್ಣ ಜಗತ್ತನ್ನು ಸಂಹಾರ ಮಾಡುವುದೇ ಈಕೆಯ ಪ್ರಧಾನ ಕಾರ್ಯವಾಗಿದೆ. ಎಲ್ಲರ ಶಾಸಕಿಯಾದ ಈ ಕಲ್ಯಾಣಿಯು ಸಮಸ್ತ ಲೋಕಗಳಿಗೂ ಹಾಗೂ ದೇವತೆಗಳಿಗೂ ಕೂಡ ಜನನಿಯಾಗಿರುವಳು. ಹಾಗಂತ ಈಕೆಯಲ್ಲಿ 3 ಗುಣಗಳು ವರ್ತಮಾನವಾಗಿವೆ. ಆದರೂ ಪ್ರಧಾನವಾಗಿ ಈಕೆಯು ತಾಮಸಿ ಪ್ರಕೃತಿಯವಳು. ಎಲ್ಲ ಶಕ್ತಿಗಳು ಈಕೆಯಲ್ಲಿ ನೆಲೆಸಿವೆ. ಇವಳು ಅಜೇಯಳು, ಅವಿನಾಶಿಯು, ನಿತ್ಯಳು, ಸರ್ವಜ್ಞಾನ ಸಂಪನ್ನಳು ಆಗಿ ವಿರಾಜಿಸುತ್ತಿರುವಳು. ಈಕೆಯನ್ನು ವೇದಮಾತಾ ಗಾಯತ್ರಿ ಹಾಗೂ ಸಂಧ್ಯೆ ಎಂದು ಹೇಳುತ್ತಾರೆ. ಇವಳ ಛತ್ರ ಛಾಯೆಯಲ್ಲಿ ಅಖಿಲ ದೇವತೆಗಳು ವಿಶ್ರಾಂತಿ ಪಡೆಯುತ್ತಾರೆ. ಸಮಸ್ತ ಸಿದ್ಧಿಗಳನ್ನು ಕರುಣಿಸುವ ಈ ಸಿದ್ಧ ಸ್ವರೂಪಿಣಿ ದೇವಿಯು ನಿರ್ಗುಣ ಮತ್ತು ಸಗುಣ ರೂಪದಿಂದ ನಿರಂತರ ಸ್ಥಿತಳಾಗಿರುತ್ತಾಳೆ. ಗೌರಿ ಎಂಬ ಹೆಸರಿನಿಂದ ವಿಖ್ಯಾತಳಾದ ಆನಂದಮಯಿ ಈ ದೇವಿಯ ಸ್ವಾಭಾವಿಕ ಗುಣವು ಆನಂದವನ್ನು ಕರುಣಿಸುವುದಾಗಿದೆ. ಈಕೆಯ ಕೃಪೆಯಿಂದ ದೇವತೆಗಳು ಸದಾ ನಿರ್ಭಯರಾಗಿರುತ್ತಾರೆ. ಮಹಾರಾಜ, ಇದನ್ನು ಅರಿತು ನೀವು ಈಕೆಯಲ್ಲಿ ವೈರ ಮಾಡುವುದನ್ನು ಬಿಟ್ಟು ಬಿಡಿರಿ. ರಾಜೇಂದ್ರ, ನೀವು ಅವಳಿಗೆ ಶರಣಾಗಿರಿ. ಆಗಲೇ ನಿಮ್ಮ ರಕ್ಷಣೆ ಸಂಭವಿಸಬಹುದು. ಇವಳ ಆಜ್ಞಾಕಾರಿಯಾಗಿ ನೀವು ನಿಮ್ಮ ಕುಲದ ಜೀವರಕ್ಷಕರಾಗಿರಿ. ಸಾಯದೆ ಉಳಿದಿರುವ ಬಡಪಾಯಿ ದೈತ್ಯರ ಆಯಸ್ಸು ಇನ್ನೂ ಆಪತ್ತಿನಲ್ಲಿ ಬೀಳದಿರಲಿ. ವ್ಯಾಸರು ಹೇಳುತ್ತಾರೆ, ದೇವ ಸೈನ್ಯವನ್ನು ಹಿಸುಕೆ ಹಾಕುವ ಶುಂಭನು ದಾನವರ ಮಾತನ್ನು ಕೇಳಿ ತನ್ನ ಮಾತನ್ನು ಪ್ರಾರಂಭಿಸಿದನು. ಅವನ ಪ್ರತಿಯೊಂದು ಮಾತು ಪ್ರಧಾನ ವೀರರ ಮಾತಿನಂತಿತ್ತು. ಶುಂಭನು ಹೇಳಿದನು, ಮೂರ್ಖರೇ, ನಿಮ್ಮ ಶರೀರವೆಲ್ಲ ಗಾಯಗೊಂಡಿದೆ. ಆದ್ದರಿಂದ ನೀವು ಆ ಸ್ತ್ರೀಯನ್ನು ಬೇಕಾದರೆ ಸಮ್ಮಾನಿಸಿರಿ. ನಿಮಗೆ ಬದುಕಿರುವ ವಿಶೇಷ ಇಚ್ಛೆ ಇರುವುದರಿಂದ ನೀವು ಕೂಡಲೇ ಯುದ್ಧಭೂಮಿಯಿಂದ ಓಡಿ ಪಾತಾಳಕ್ಕೆ ಹೋಗಬಲ್ಲಿರಿ. ವಿಜಯದ ಕುರಿತು ನನಗೆ ಯಾವ ಚಿಂತೆಯೂ ಇಲ್ಲ. ಏಕೆಂದರೆ ಇಡೀ ಜಗತ್ತು ಪ್ರಾರಬ್ಧದ ಸೂತ್ರದಲ್ಲಿ ಬಂಧಿತವಾಗಿದೆ. ನಮ್ಮಂತೆಯೇ ಬ್ರಹ್ಮಾದಿ ದೇವತೆಗಳು ದೈವಕ್ಕೆ ಅಧೀನರಾಗಿದ್ದಾರೆ. ಮೂರ್ಖರಿರ, ಹಾಗಿರುವಾಗ ನನಗೆ ಯಾವ ಚಿಂತೆಯಿದೆ? ಆಗುವುದನ್ನು ಯಾರೂ ತಪ್ಪಿಸಲಾರರು. ಮುಂದೆ ಆಗುವುದೆಂದು ಉದ್ಯಮವು ಪ್ರಾರಂಭವಾಗುತ್ತದೆ. ಹೀಗೆ ವಿಚಾರ ಮಾಡಿ ಜ್ಞಾನಿಗಳು ಎಂದೂ ಶೋಕಿಸುವುದಿಲ್ಲ, ಸದಾ ನಿಶ್ಚಿಂತರಾಗಿರುತ್ತಾರೆ. ಮೃತ್ಯು ಭಯದಿಂದ ತನ್ನ ಧರ್ಮವನ್ನು ತ್ಯಜಿಸುವುದು ಅವರು ಅನುಚಿತವೆಂದು ತಿಳಿಯುತ್ತಾರೆ. ಸಮಯ ಬಂದಾಗ ಪ್ರಾರಬ್ಧದ ಪ್ರೇರಣೆಯಿಂದ ಸುಖ, ದುಃಖ, ಜನನ, ಮರಣ ಇವೆಲ್ಲ ಘಟನೆಗಳು ಸರ್ವಥಾ ಮನುಷ್ಯನ ಮುಂದೆ ಬರುತ್ತಾ ಇರುತ್ತವೆ.
ಇಂದ್ರಾದಿ ದೇವತೆಗಳೆಲ್ಲರ ಆಯಸ್ಸು ಮುಗಿದಾಗ ಮೃತ್ಯುವಿನ ಎಲ್ಲೆಯನ್ನು ಉಲ್ಲಂಘಿಸಲಾರರು. ಹಾಗೆಯೇ ನನ್ನ ಮೇಲೆಯೂ ಕಾಲನ ಶಾಸನ ತಪ್ಪಲಾರದು. ಸಂಹಾರವಾಗಲಿ ಅಥವಾ ವಿಜಯವಾಗಲಿ ಇದರ ಕುರಿತು ಯಾವ ಪರಿವೆಯೂ ನನಗಿಲ್ಲ. ನಾನಾದರೂ ನನ್ನ ಧರ್ಮವನ್ನು ಪಾಲಿಸುವೆನು. ಆದ್ದರಿಂದ ಯುದ್ಧಕ್ಕಾಗಿ ಈ ಅಬಲೆಯು ಆಹ್ವಾನಿಸಿದಾಗ ನಾನು ಓಡಿ ಹೋಗಿ 100 ವರ್ಷ ಬದುಕುವ ಆಸೆಯನ್ನು ಏಕೆ ಮಾಡಲಿ? ಈಗ ನಾನು ಅವಶ್ಯವಾಗಿ ಯುದ್ಧ ಮಾಡುವೆನು. ಏನಾಗಬೇಕೋ ಅದು ನಡೆಯಲಿ. ಸೋಲು ಅಥವಾ ಗೆಲುವು ಯಾವುದೇ ಪರಿಸ್ಥಿತಿ ಎದುರಾಗಲಿ ನನಗೆ ಸ್ವೀಕಾರವಾಗಿದೆ. ಉದ್ಯಮದ ಸಮರ್ಥಕ ವಿದ್ವಾಂಸರು ಹೇಳುತ್ತಾರೆ, ದೈವವು ಖಂಡಿತವಾಗಿ ವ್ಯರ್ಥವಾಗಿದೆ. ಭಾಷಣ ಮಾಡುವ ಯೋಗ್ಯತೆಯುಳ್ಳ ಆ ವಿದ್ವಾಂಸರ ಮಾತು ಯುಕ್ತಿಯುಕ್ತವಾಗಿದೆ. ಉದ್ಯಮವಿಲ್ಲದೆ ಮನೋರಥವು ಸಿದ್ಧವಾಗಲಾರದು. ಪ್ರಾರಬ್ಧವನ್ನು ಬಲಿಷ್ಠವೆಂದು ಹೇಳುವುದು ಮೂರ್ಖರ ಕೆಲಸವಾಗಿದೆ, ಪಂಡಿತರ ಕೆಲಸವಲ್ಲ. ಅದೃಷ್ಟದ ಅಸ್ತಿತ್ವವಿದೆ ಎಂಬುದು ಪ್ರಮಾಣವಾಗಲಾರದು. ಏಕೆಂದರೆ ಸ್ವತಃ ಅದೃಷ್ಟವು ಕಂಡುಬರುವುದು ಅಸಂಭವವಾಗಿದೆ. ಹಿಟ್ಟು ಬೀಸುವ ಹೆಂಗಸು ಬೀಸು ಕಲ್ಲಿನ ಬಳಿ ಕುಳಿತು ಉದ್ಯಮ ಮಾಡದಿದ್ದರೆ ಹಿಟ್ಟು ಹೇಗೆ ಸಿಗಬಲ್ಲದು? ಉದ್ಯಮ ಮಾಡಿದಾಗಲೇ ಸಫಲತೆ ಸಿಗುತ್ತದೆ ಎಂಬುದು ಯಾವಾಗಲೂ ನೋಡಲಾಗುತ್ತದೆ. ಕಾರ್ಯವು ಸಿದ್ಧವಾಗದಿದ್ದರೆ ಅದರಲ್ಲಿ ಉದ್ಯಮದ ಕೊರತೆಯೇ ಮುಖ್ಯವಾಗಿದೆ. ದೇಶ, ಕಾಲ, ತನ್ನ ಬಲ ಮತ್ತು ಶತ್ರುವಿನ ಬಲ ಈ ವಿಷಯಗಳಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಕೆಲಸ ಮಾಡಿದಾಗ ಸಿದ್ಧಿಯು ಪ್ರಾಪ್ತವಾಗುತ್ತದೆ. ವ್ಯಾಸರು ಹೇಳುತ್ತಾರೆ, ಹೀಗೆ ನಿಶ್ಚಯಿಸಿ ದಾನವೇಶ್ವರ ಶುಂಭನು ರಾಕ್ಷಸ ಶ್ರೇಷ್ಠ ರಕ್ತ ಬೀಜನಿಗೆ ಯುದ್ಧಕ್ಕಾಗಿ ಹೋಗಲು ಅಪ್ಪಣೆ ಮಾಡಿದನು. ರಕ್ತ ಬೀಜನೊಂದಿಗೆ ಬಹಳಷ್ಟು ರಾಕ್ಷಸ ಸೈನಿಕರಿದ್ದರು. ಶುಂಭನು ಹೇಳಿದನು, ಮಹಾಬಾಹು ರಕ್ತ ಬೀಜನೇ, ನೀನು ಸಮರಾಂಗಣಕ್ಕೆ ಹೋಗಿ ತನ್ನ ಎಲ್ಲ ಶಕ್ತಿಯನ್ನು ತೊಡಗಿಸಿ ಯುದ್ಧದಲ್ಲಿ ತತ್ಪರನಾಗು. ಆಗ ರಕ್ತ ಬೀಜನು ಹೇಳಿದನು, ಮಹಾರಾಜ, ನೀವು ಯಾವ ಚಿಂತೆಯನ್ನು ಮಾಡಬೇಡಿರಿ. ನಾನು ಆ ಸ್ತ್ರೀಯನ್ನು ಶಿಕ್ಷಿಸಿ ನಿಮ್ಮ ಅಧೀನವಾಗಿಸುವೆನು. ಈಗ ನೀವು ನನ್ನ ಯುದ್ಧದ ಚಾತುರ್ಯವನ್ನು ನೋಡಿರಿ. ದೇವತೆಗಳ ಪ್ರೇಮ ಭಾಜನಳಾದ ಈ ಒಂದು ಸಣ್ಣ ಹುಡುಗಿ ಯಾವ ಲೆಕ್ಕ? ನನ್ನಿಂದ ಬಲವಂತವಾಗಿ ಯುದ್ಧದಲ್ಲಿ ಪರಾಜಿತಳಾದ ಬಳಿಕ ಇವಳು ನಿಮ್ಮ ದಾಸಿಯಾಗಿ ಉಳಿಯುವಳು. ವ್ಯಾಸರು ಹೇಳುತ್ತಾರೆ, ಕುರುಶ್ರೇಷ್ಠನೇ, ಹೀಗೆ ಹೇಳಿ ರಾಕ್ಷಸ ಪ್ರವರ ರಕ್ತ ಬೀಜನು ರಥವನ್ನು ಹತ್ತಿ ಹೊರಟನು. ವಿಶಾಲ ಸೈನ್ಯವು ಅವನೊಂದಿಗೆ ಇತ್ತು. ಆನೆ, ಕುದುರೆ, ರಥ, ಕಾಲಾಳು ಸೈನಿಕರು ಸುತ್ತಲೂ ನೆರೆದಿದ್ದರು. ರಥದಲ್ಲಿ ಕುಳಿತಿರುವ ರಕ್ತ ಬೀಜನು ಪರ್ವತದ ಮೇಲೆ ವಿರಾಜಮಾನಳಾದ ಭಗವತಿ ಜಗದಂಬೆಯ ಕಡೆಗೆ ಮುಂದುವರಿದನು. ಅವನು ಬರುತ್ತಿರುವುದನ್ನು ನೋಡಿ ದೇವಿಯು ಶಂಖವನ್ನು ಊದಿದಳು. ಇದನ್ನು ಕೇಳಿ ಸಮಸ್ತ ದೈತ್ಯರ ಹೃದಯಗಳು ನಡುಗಿದವು. ದೇವತೆಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಗಗನ ಭೇದಿ ಶಂಖ ಧ್ವನಿಯನ್ನು ಕೇಳಿ ರಕ್ತ ಬೀಜನು ವೇಗವಾಗಿ ದೇವಿಯ ಬಳಿಗೆ ತಲುಪಿ ಮಧುರ ವಾಣಿಯಿಂದ ನುಡಿಯತೊಡಗಿದನು. ಬಾಲಿಕೆ, ನೀನು ನನ್ನನ್ನು ಹೇಡಿ ಎಂದು ತಿಳಿದು ಶಂಖಧ್ವನಿಯಿಂದ ಹೆದರಿಸುತ್ತಿರುವೆಯಾ? ಸುಂದರಿ, ನೀನು ನನ್ನನ್ನು ಧೂಮ್ರಲೋಚನನೆಂದು ತಿಳಿದೆಯಾ? ನನ್ನ ಹೆಸರು ರಕ್ತ ಬೀಜ. ಮಧುರವಾಗಿ ನುಡಿಯುವ ದೇವಿಯೇ, ನಾನು ಯುದ್ಧ ಮಾಡಲು ನಿನ್ನ ಬಳಿಗೆ ಬಂದಿರುವೆನು. ಎಚ್ಚರವಾಗಿರು, ನನಗೆ ಕಿಂಚಿತ್ತಾದರೂ ಭಯವಿಲ್ಲ. ಪ್ರಿಯೇ, ಇಂದು ನೀನು ನನ್ನ ಪರಾಕ್ರಮವನ್ನು ನೋಡು. ಇಂದಿನವರೆಗೆ ನಿನ್ನ ಮುಂದೆ ಬಂದಿರುವ ಹೇಡಿಗಳಂತೆ ನಾನಲ್ಲ. ನೀನು ನಿನ್ನಿಚ್ಛೆಯಂತೆ ನನ್ನೊಂದಿಗೆ ಯುದ್ಧ ಮಾಡು. ನೀನು ವೃದ್ಧರ ಸೇವೆ ಮಾಡಿರುವೆ. ನೀತಿಶಾಸ್ತ್ರವನ್ನು ಕೇಳುವ ಸಂದರ್ಭಗಳು ನಿನಗೆ ಸುಲಭವಾಗಿದೆ. ಜೊತೆಗೆ ಅರ್ಥ ವಿಜ್ಞಾನದ ಅಧ್ಯಯನ ಮತ್ತು ವಿದ್ವದ್ಗೋಷ್ಠಿಯ ಸಮಾಗಮವು ನೀನು ಮಾಡಿರುವೆ. ಸುಂದರಿಯೇ, ನಿನಗೆ ಸಾಹಿತ್ಯ ಶಾಸ್ತ್ರದ ಪೂರ್ಣ ಜ್ಞಾನವಿದ್ದರೆ ನನ್ನ ಮಾತನ್ನು ಕೇಳು. ನನ್ನ ಮಾತು ಸತ್ಯ ಹಾಗೂ ಯುಕ್ತಿ ಪೂರ್ಣವಾಗಿದೆ. ರಸಗಳು 9 ಇವೆ. ಇವುಗಳಲ್ಲಿ 2 ರಸಗಳ ಪ್ರಧಾನತೆಯನ್ನು ತಿಳಿಯಲಾಗುತ್ತದೆ. ವಿದ್ವಾಂಸರ ಸಮಾಜದಲ್ಲಿ ಶೃಂಗಾರ ರಸ ಮತ್ತು ಶಾಂತರಸ ಇವು ಮುಖ್ಯ ಸ್ಥಾನ ಪಡೆಯುತ್ತವೆ. ಅವೆರಡರಲ್ಲಿಯೂ ಶೃಂಗಾರ ರಸವೇ ಹೆಚ್ಚು ಮಹತ್ವದ್ದಾಗಿದೆ. ಇದರ ಪ್ರಭಾವದಿಂದಲೇ ವಿಷ್ಣು ಲಕ್ಷ್ಮಿಯೊಂದಿಗೆ, ಬ್ರಹ್ಮನು ಸಾವಿತ್ರಿಯೊಂದಿಗೆ, ಇಂದ್ರನು ಶಚಿಯೊಂದಿಗೆ, ಶಂಕರನು ಪಾರ್ವತಿಯೊಂದಿಗೆ ಇದ್ದು ವಿರಾಜಿಸುತ್ತಿದ್ದಾರೆ. ಎಲ್ಲಿಯವರೆಗೆಂದರೆ ವೃಕ್ಷವು ಲತೆಯೊಂದಿಗೆ, ಮೃಗವು ಮೃಗಿಯೊಂದಿಗೆ, ಪಕ್ಷಿಯು ಪಕ್ಷಿಣಿಯೊಂದಿಗೆ ಆನಂದದಲ್ಲಿ ಇರುತ್ತವೆ. ಹೀಗೆ ಸಮಸ್ತ ಪ್ರಾಣಿಗಳು
ಸಂಯೋಗ ರಸವನ್ನು ಅನುಭವಿಸುತ್ತಾರೆ. ಇಂತಹ ಅನುಭವದ ಅವಕಾಶ ದೊರೆಯದೇ ಇದ್ದ ಅನೇಕ ಮಾನವರು ಇದ್ದಾರೆ. ಅವರು ಅಕರ್ಮಣ್ಯರಾಗಿದ್ದಾರೆ. ಮಧುರ ಹಾಸ್ಯ ವಿಲಾಸದಲ್ಲಿ ಶಾಂತಿರಸದ ಪ್ರವಾಹವೇ ಹರಿಯುತ್ತದೆ. ಇಂತಹ ಸ್ಥಿತಿಯುಳ್ಳ ವ್ಯಕ್ತಿಗೆ ಎಲ್ಲಿಯ ಜ್ಞಾನ, ಎಲ್ಲಿಯ ವೈರಾಗ್ಯ? ಕಾಮ, ಕ್ರೋಧ, ಲೋಭ, ಮೋಹ ಇವುಗಳನ್ನು ಜಯಿಸುವುದು ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ಕಲ್ಯಾಣಿಯೇ, ನೀನು ತನ್ನ ಮನಸ್ಸಿಗೆ ಅನುಕೂಲನಾದ ಪತಿಯನ್ನಾಗಿಸಿಕೊಳ್ಳುವುದು ಉಚಿತವಾಗಿದೆ. ಮಹಾಬಲಿ, ಶುಂಭ ಅಥವಾ ನಿಶುಂಭರು ಇದಕ್ಕಾಗಿ ಸರ್ವಥಾ ಯೋಗ್ಯರಾಗಿದ್ದಾರೆ. ಸಮಸ್ತ ದೇವತೆಗಳ ಮೇಲೆ ಇವರು ಅಧಿಕಾರವನ್ನು ಪಡೆದುಕೊಂಡಿರುವರು. ವ್ಯಾಸರು ಹೇಳುತ್ತಾರೆ, ರಕ್ತ ಬೀಜನು ಹೀಗೆ ಹೇಳಿ ಭಗವತಿ ಜಗದಂಬೆಯ ಮುಂದೆ ಸುಮ್ಮನೆ ನಿಂತುಕೊಂಡನು. ಇದನ್ನು ಕೇಳಿ ಚಾಮುಂಡ, ಕಾಲಿಕೆ ಮತ್ತು ಅಂಬಿಕೆಯರು ಗಹಗಹಿಸಿ ನಗತೊಡಗಿದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.